ನಾನು ನಿಮಗೆ ಒಳ್ಳೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಏನಂದರೆ ಇವಾಗ ಕೆಲವು ಯುವ ನಿಧಿ ಅಪ್ಲಿಕೇಶನ್ ಹಾಕಿರ್ತಾರೆ, ಅವರಿಗೆ ಅಮೌಂಟ್ ಬಂದಿಲ್ಲ ಅಂತ ಸೈಬರ್ ಸೆಂಟ್ರಿಗೆ ಹೋಗಿಬಿಟ್ಟು ಏನಾಗಿದೆ ನೋಡಿ, ನಾನು ಯುವ ನಿಧಿ ಅಪ್ಲಿಕೇಶನ್ ಹಾಕಿದ್ದೀನಿ, ನನಗೆ ಅಮೌಂಟ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ಅದನ್ನು ನೀವೇ ಚೆಕ್ ಮಾಡ್ಕೋಬೋದು ಯಾವ ಥರ ಅಂತ, ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಅದು ಯಾವ ಥರ ಚೆಕ್ ಮಾಡೋದು ಅಂತ ತಿಳ್ಕೊಳ್ಳಿ ಒಂದ್ಸಲ, ಆಯಿತಾ. ಯಾವ ಥರ ಅಂದರೆ ಇವಾಗ ನೋಡಿ, ನೀವು ಆಧಾರ್ ಸೀಡಿಂಗ್ ಯಾವುದೋ ಅಕೌಂಟ್ ಆಗಿರುತ್ತೆ, ನೀವು ಯಾವುದೋ ಅಕೌಂಟ್ನ ಯುವ ನಿಧಿ ಅಪ್ಲಿಕೇಶನ್ ಹಾಕುವಾಗ ಕೊಟ್ಟಿರ್ತೀರ, ಆ ಸೀಡಿಂಗ್ ಆಗದೆ ಆ ಅಮೌಂಟು ಸ್ಟ್ರಕ್ ಆಗಿರೋ ಚಾನ್ಸಸ್ ಕೂಡ ಇರುತ್ತೆ. ಅದು ಸೀಡಿಂಗನ್ನ ನೀವು ಹೆಂಗೆ ಮಾಡ್ಕೋಬೇಕು, ಯಾವ ಅಕೌಂಟ್ ಆಗಿದೆ ಅಂತ ಫಸ್ಟ್ ನೋಡಿಬಿಟ್ಟು, ನೀವು ಕೊಟ್ಟಿರೋ ಅಕೌಂಟ್ ಆಗಿಲ್ಲ ಅಂದರೆ ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ಸೀಡಿಂಗ್ನ ಚೇಂಜ್ ಮಾಡ್ಕೋಬೇಕು. ಅದು ಆ ಸೀಡಿಂಗ್ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ, ಚೆಕ್ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ, ಇಲ್ಲಿ ಕ್ರೋಮಿಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಮೈ ಆಧಾರ್ ಲಾಗಿನ್ ಅಂತ ಹೋಗ್ಬಿಟ್ಟು ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೆಸ್ಕ್ಟಾಪ್ ಸೈಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ದೊಡ್ಡದಾಗಿ ಕಾಣುತ್ತೆ, ಎಲ್ಲ ಡೀಟೇಲ್ಸ್ ಕ್ಲೀನಾಗಿ ಕಾಣುತ್ತೆ. ಇಲ್ಲಿ ಲಾಗಿನ್ ಮೈ ಆಧಾರ್ ವಿಡಿಯೋ ಅಂತ ಫಸ್ಟಲ್ಲೇ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಈ ವಿಂಡೋ ಓಪನ್ ಆಗುತ್ತೆ ಅಲ್ವಾ. ಈ ವಿಂಡೋದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಫಸ್ಟಿಗೆ ಹಾಕಿಬಿಟ್ಟು ಎಂಟರ್ ಕ್ಯಾಪ್ಚಾ ಅಂತಿದೆಯಲ್ಲ, ಇಲ್ಲಿ ಏನು ಬ್ಲ್ಯಾಕ್ ಕಲರಲ್ಲಿ ಕ್ಯಾಪ್ಚಾ ಕಾಣ್ತಾ ಇದೆಯಲ್ಲ, ಇದೇನು ಕಾಣ್ತಾ ಇದೆಯಲ್ಲ, ಇಲ್ಲೇ ಅದನ್ನೇ ಇಲ್ಲಿ ಎಂಟರ್ ಮಾಡಿಬಿಟ್ಟು ಲಾಗಿನ್ ವಿತ್ OTP ಅಂತ ಕೊಡಬೇಕಾಗತ್ತೆ. ನಾನೀಗ ನನ್ನ ಪರ್ಸ್ನಲ್ ಡೀಟೇಲ್ನ ಹಾಕ್ತಾಯಿದ್ದೀನಿ, ಅದಕ್ಕೆ ಬ್ಲರ್ ಮಾಡ್ತಾಯಿದ್ದೀನಿ ಸ್ವಲ್ಪ. ನೀವು ಆಧಾರ್ ಡೀಟೇಲ್ಸ್ ಎಲ್ಲ ಹಾಕಿ ಲಾಗಿನ್ ಆದ ತಕ್ಷಣ ವಿಂಡೋ ಈ ಥರ ಇರುತ್ತೆ ನೋಡಿ. ನೀವು ಡೀಟೇಲ್ಸ್ ಎಲ್ಲ ಹಾಕಿದ್ದೀರಾ, ಅದು ಲಾಗಿನ್ ಕ್ಯಾಪ್ಚಾ ಎಲ್ಲ ಎಂಟರ್ ಮಾಡಿದ್ಮೇಲೆ ನಿಮ್ಮ ವಿಂಡೋ ಈ ಥರ ಬರುತ್ತೆ. ಆಗ ಇಲ್ಲಿ ಸೆಂಟ್ರಲ್ಲಿ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಚೆಕ್ ಮಾಡ್ಬೋದು ನೋಡಿ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಬರುತ್ತೆ, ನಿಮ್ಮದು ಯಾವ ಬ್ಯಾಂಕ್ ಅಂತ ಇದು ಬರುತ್ತೆ, ಆಧಾರ್ ಸೀಡಿಂಗ್ ಸ್ಟೇಟಸ್ ಯಾವುದು ಅಂದರೆ ಯಾವ ಬ್ಯಾಂಕ್ ಆಗಿದೆ ಅಂತ ಇಲ್ಲಿ ಬ್ಯಾಂಕ್ ನೇಮ್ ಬಂದುಬಿಡತ್ತೆ, ಅದು ಯಾವುದು ಆ್ಯಕ್ಟಿವ್ ಆಗಿದೆ ಇವಾಗ ಅಲ್ವಾ. ಇವಾಗ ನೀವು ನೋಡಿ, ನೀವು ಆಧಾರ್ ಯಾವ ಬ್ಯಾಂಕ್ ಅಕೌಂಟ್ನ ಇದನ್ನು ಯುವ ನಿಧಿ ಅಪ್ಲೈ ಮಾಡುವಾಗ ಕೊಟ್ಟಿದ್ದೀರಾ, ಇವಾಗ ಇಲ್ಲಿ ಯಾವುದು ಸೀಡಿಂಗ್ ಆಗಿದೆ ಅದನ್ನೆರಡು ಚೆಕ್ ಮಾಡ್ಕೊಳ್ಳಿ. ಇವಾಗ ಸೀಡಿಂಗ್ ಆಗಿರೋ ಅಕೌಂಟೇ ಬೇರೆ, ನೀವು ಯುವ ನಿಧಿ ಕೊಟ್ಟಿರೋ ಅಕೌಂಟೇ ಬೇರೆ ಅಂತ ಹೇಳಿದರೆ ಆವಾಗ ನಿಮ್ಮ ಅಮೌಂಟು ಸ್ಟ್ರಕ್ ಆಗಿರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಬ್ಯಾಂಕಿಗೆ ಹೋಗಿಬಿಟ್ಟು ನಿಮ್ಮ ಡೀಟೇಲ್ಸ್ ಆಧಾರ್ ಕಾರ್ಡನ್ನ ಕೊಟ್ಬಿಟ್ಟು ಹಳೆ ಸೀಡಿಂಗ್ ಇರುವಂಥ ಅಕೌಂಟನ್ನ ಡಿಲೀಟ್ ಮಾಡಿಬಿಟ್ಟು, ಇವಾಗ ನೀವೇನು ಆಧಾರ್ ಕೊಟ್ಟಿರ್ತೀರ ಅಲ್ವಾ, ಇದಕ್ಕೆ ಯುವ ನಿಧಿ ಅಪ್ಲೈ ಮಾಡುವಾಗ ಆ ಅಕೌಂಟನ್ನೇ ಸೀಡಿಂಗ್ ಮಾಡಿಬಿಟ್ಟು ಇನ್ನೊಂದ್ಸಲಿ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾರಲ್ವ, ಆ ಸೆಲ್ಫ್ ಡಿಕ್ಲರೇಷನ್ನ ಅಪ್ಲೈ ಮಾಡಿದ ತಕ್ಷಣ ಆವಾಗ ನಿಮ್ಮದು ಕರೆಕ್ಟಾಗಿರುತ್ತೆ. ಆವಾಗ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೀಡಿಂಗ್ ಆಗಿರೋ ಅಕೌಂಟಿಗೆ. ಇವಾಗ ಬೇರೆ ಏನೋ ಕಾರಣಗಳಿಂದ ಗೌರ್ಮೆಂಟ್ ಅವರು ಬರದೇ ಇರ್ಬೋದು ಅಮೌಂಟು, ಏನಕ್ಕಂತೇಳಿದರೆ ನಿಮ್ಮ ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡಿದಾಗ ಅವ್ರಿಗೆ ರಾಂಗ್ ಅನಿಸಿರ್ಬೋದು, ಆ ಕಾರಣದಿಂದನೂ ಬರದೇ ಇರ್ಬೋದು, ಆಯಿತಾ. ನೀವು ಸೀಡಿಂಗ್ ಸ್ಟೇಟಸ್ಗಳಿಂದ ಬಂದಿಲ್ಲ ಆಗಿದ್ದರೆ ಈ ಥರ ಚೆಕ್ ಮಾಡಿಬಿಟ್ಟು ನೀವು ಮಾಡ್ಕೋಬೋದು, ಆಯಿತಾ. ಥ್ಯಾಂಕ್ ಯು. ಬೇರೆ ಇವಾಗ ನಿಮಗೇನಾದರೂ ಇವಾಗ ಸೆಲ್ಫ್ ಡಿಕ್ಲರೇಷನ್ ಹಾಕೋಕ್ಕೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಸೆಲ್ಫ್ ಡಿಕ್ಲರೇಷನ್ನ ಯಾವ ಥರ ಮಾಡೋದು ಅಂತೆಲ್ಲ ತಿಳಿಸ್ಕೊಡ್ತೀನಿ ಯುವ ನಿಧಿದು. ಓಕೆ. ಮತ್ತು ಅಕೌಂಟನ್ನು ನೀವು ಇವಾಗ ಬ್ಯಾಂಕಿಗೆ ಹೋಗ್ಬಿಟ್ಟು ಚೇಂಜ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಆಗಿರೋದು ಬೇರೆ, ನೀವು ಕೊಟ್ಟಿರೋದೇ ಬೇರೆ ಅಂತ ಹೇಳಿದರೆ ಸೀಡಿಂಗ್ ಮಾಡಬೇಕಾಗತ್ತೆ. ಓಕೆ. ಥ್ಯಾಂಕ್ ಯು ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಬೆಲ್ ಐಕಾನ್ನ ಒತ್ತಿಬಿಟ್ಟು ನನ್ನ ವೀಡಿಯೋನ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ನಿಮಗೆ ಬೇಕಾಗಿರುವಂಥ ವೀಡಿಯೋಗಳನ್ನೇ ಮಾಡೋ ಥರ ಪ್ರೋತ್ಸಾಹ ಕೊಡಬೇಕಾಗತ್ತೆ ನೀವು ನಿಮ್ಮ ಕಡೆಯಿಂದ. ಯಾಕಂತ ಹೇಳಿದರೆ ನಮಗೆ ಪ್ರೋತ್ಸಾಹ ಕೊಡೋರು ನೀವೇ. ಅದರಿಂದ ನಮಗೆ ಪ್ರೋತ್ಸಾಹದಿಂದ ನಮಗೇನು ಹೇಳಿ, ನಮಗೆ ಇನ್ನೂ ಹೆಚ್ಚಿನದಾಗಿ ವೀಡಿಯೋ ಮಾಡಬೇಕು ಅಂತ ನಮಗೆ ಅನಿಸ್ಬೇಕು. ಈಗ ಈ ಥರ ವೀಡಿಯೋಸ್ನ ನಮ್ಗೆ ಗೊತ್ತಿರುವಂಥ ಮಾಹಿತಿನ ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ಳುವಂಥದ್ದು. ಇದೇನು ಹೊಸದಾಗೇನು ಹೇಳ್ತಾ ಇಲ್ಲ ನಾನು, ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ನಮಗೆ ಅನ್ನಿಸಿದ್ದನ್ನು ನಾವು ತಿಳಿಸ್ಕೊಡುವಂಥದ್ದು. ಇವಾಗ ಡಿಫ್ರೆಂಟ್ ಮೆಥಡಲ್ಲಿ ಕೆಲವೊಬ್ಬರು ಹೇಳ್ಕೊಡ್ತಾರೆ, ಆದರೆ ನಾನು ಆ ಥರ ಅಲ್ಲ, ನಾನು ಹೊಸದಾಗಿ ಮಾಡಿರುವಂಥದ್ದು.
ನನಗೇನು ಮಾಹಿತಿ ಗೊತ್ತಿದೆ ಅದು ನಿಮಗೆ ಇಲ್ಲಿ ಶೇರ್ ಮಾಡ್ಕೊತಾ ಇರೋದು. ಇದು ನಾನು ಅಪ್ಲೈ ಮಾಡಿದ್ದೀನಿ, ನನ್ನದು ಪ್ರಾಬ್ಲಮ್ ಆಗಿತ್ತು ಇದೇ ಥರ. ಇದರಿಂದ ನನಗೆ ಬರೋ ಅಮೌಂಟ್ ಬಂದಿರಲಿಲ್ಲ. ಆಗ ನಾನು ಸೀಡಿಂಗ್ನ ಮಾಡಿಬಿಟ್ಟು ಈ ಥರ ಮಾಡಿ ಚೆಕ್ ಮಾಡಿ ನಾನು ಮಾಡಿಕೊಂಡಿದ್ದೆ. ಅದೇ ಕಾರಣದಿಂದ ನಿಮ್ಗೆ ಇದನ್ನು ತಿಳಿಸ್ಕೊಡ್ತಾ ಇರೋದು. ಯಾಕಂದರೆ ನನಗಿರೋ ಪ್ರಾಬ್ಲಮ್ಮು ನಿಮ್ಗೆ ಆಗಬಾರ್ದು, ನೀವು ಹೆಂಗೆ ಸಾಲ್ವ್ ಔಟ್ ಮಾಡ್ಕೋಬೇಕು ಅನ್ನೋದನ್ನು ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ಕೊಳ್ಳಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ಮಾಡಲಿದ್ದಕ್ಕೆ ಪ್ರೋತ್ಸಾಹ ನಿಮ್ಮ ಕಡೆಯಿಂದ. ಸಬ್ಸ್ಕ್ರೈಬ್, ಕಮೆಂಟ್, ಶೇರ್ ಮಾಡಿ.